ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸವಿತಾಸ್ ಕಿಚನ್. ನಾವು ಇವತ್ತು ಸಿಂಪಲ್ಲಾಗಿ ಅವರೆಕಾಳು ಸಾಗು ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಕುಕ್ಕರ್ಗೆ 1 ಕಪ್ ಅವರೆಕಾಳು, 1/4 ಟೇಬಲ್ ಸ್ಪೂನ್ ಸಾಲ್ಟ್, 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಲೋಟ ನೀರು ಹಾಕಿ ಒಂದು ಕೂಗಿಸ್ಕೊಳ್ಳಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. 3-4 ಲವಂಗ, 2 ಇಂಚು ಚಕ್ಕೆ, 2 ಸೆಂಟಿಮೀಟರ್ ಆಗೋಷ್ಟು ಶುಂಠಿ, 1 ಏಲಕ್ಕಿ, 2-3 ಸ್ಪೂನ್ ಆಗೋಷ್ಟು ಹುರ್ಗಡಲೆ, 10-12 ಬೆಳ್ಳುಳ್ಳಿ ಬೇಳೆ, 1/2 ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನ್ ಗಸಗಸೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 3-4 ಹಸಿಮೆಣಸಿನ್ಕಾಯಿ ಮತ್ತು 1 ಕಪ್ ತೆಂಗಿನಕಾಯಿ ಹಾಕಿ ರುಬ್ಕೊಳ್ಳಿ. ಈಗ ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ 1/4 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1-2 ಮೆಣಸಿನಕಾಳು ಹಾಕಿ ಸ್ವಲ್ಪ ಕರಿಬೇವು, 1 ಚಿಟಿಕೆಯಷ್ಟು ಇಂಗು, 1 ಚಿಟಿಕೆಯಷ್ಟು ಅರಿಶಿನ ಹಾಕಿ 30-40 ಸೆಕೆಂಡ್ ಫ್ರೈ ಮಾಡಿ. ಈಗ 1 ಕಪ್ ಈರುಳ್ಳಿ ಹಾಕಿ, ನಾನು ಈರುಳ್ಳಿ 2-3 ಚಿಕ್ಕ ತೊಗೊಂಡಿದ್ದೀವಿ. ನೀವು ಮೀಡಿಯಮ್ ಸೈಜ್ ಆದರೆ 2 ತೊಗೊಳ್ಳಿ ಸಾಕು. ಈಗ ಈರುಳ್ಳಿ ಬ್ರೌನ್ ಆಗಿ ಬೆಂದಮೇಲೆ 1 ಕಪ್ ಟೊಮೆಟೊ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಟೊಮೊಟೊ 2 ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ 1 ಕಪ್ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಆಲೂಗೆಡ್ಡೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್. ಹೀಗೆ ಟೊಮೊಟೊ ಮತ್ತು ಆಲೂಗೆಡ್ಡೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸಿ. ಹೀಗೆ ಎಲ್ಲ ಬೆಂದಾದಮೇಲೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ 30 ಸೆಕೆಂಡ್ ಆದಮೇಲೆ ರುಬ್ಬಿರೋ ಮಸಾಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಆಲ್ಮೋಸ್ಟ್ 1 ಮಿನಿಟಲ್ಲಿ ಹಸಿ ವಾಸನೆ ಹೋಗುತ್ತೆ. ಈಗ ಕೂಗಿಸಿರುವ ಅವರೆಕಾಳನ್ನು ಹಾಕಿ 1-2 ನಿಮಿಷ ಕುದಿಸಿ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅವರೆಕಾಳು ಸಾಗು ರೆಡಿ. ನೀವು ಇದನ್ನು ಪೂರಿ ಜೊತೆ, ರೋಟಿ ಜೊತೆ, ಚಪಾತಿ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.